ಇನ್ನು ರಾಜ್ಯ ರಾಜಕೀಯದಲ್ಲಿ ಹೈಕೋರ್ಟ್ ಮುಡಾ ತೀರ್ಪಿನ ಸಂಚಲನ ದೊಡ್ಡ ಮಟ್ಟದಲ್ಲೇ ಸೃಷ್ಟಿಯಾಗಿದೆ. ಸಿಎಂ ರಾಜೀನಾಮೆಗೆ ಬಿಜೆಪಿ ಮತ್ತು ಜೆಡಿಎಸ್ ಪಟ್ಟು ಹಿಡಿದು ಕೂತಿವೆ. ಅದು ಮಾತ್ರವಲ್ಲ, ಸಿಎಂ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಅಂತ ಒತ್ತಡವನ್ನ ಹೇರ್ತಿವೆ. ತೀರ್ಪು ಆಧರಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷದ ತಂತ್ರ ಪ್ರಯೋಗವಾಗ್ತಾ ಇದೆ. ಈಗಾಗಲೇ ಮುಡಾ ವಿಚಾರಕ್ಕೆ ವಿಪಕ್ಷಗಳಿಂದ ಪಾದಯಾತ್ರೆ ಕೂಡ ನಡೆದಿತ್ತು. ಮುಡಾ ಪಾದಯಾತ್ರೆ ಮೈಸೂರಿನವರೆಗೂ ಮುಂದುವರೆದ ಭಾಗ ಇದು. ಮುಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧದ ತೀರ್ಪು ರಾಜ್ಯ ರಾಜಕೀಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ ಅನ್ನೋದರ ಡೀಟೇಲ್ಸ್ ಇದು. ಹೈಕೋರ್ಟ್ ತೀರ್ಪು ಆಧರಿಸಿಯೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಇದೀಗ ರಣತಂತ್ರವನ್ನ ಹೆಣಿತಾ ಇವೆ. ಈಗಾಗಲೇ ಮುಡಾ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಾಯಕರು ಮೈಸೂರಿನವರೆಗೂ ಕೂಡ ಮಾಡಿದ್ರು. ತಮ್ಮ ಆರೋಪಗಳಿಗೆ ಹೈಕೋರ್ಟ್ ತೀರ್ಪಿನ ಬಲ ಸಿಕ್ಕಂತಾಗಿದೆ ಇದೀಗ ವಿಪಕ್ಷ ನಾಯಕರುಗಳಿಗೆ. ಹಾಗಾಗಿನೇ ಅವರು ತಮ್ಮ ಹೋರಾಟವನ್ನ ಮತ್ತಷ್ಟು ಬಿಗಿಗೊಳಿಸಿದ್ದಾರೆ. ಇಲ್ಲಿ ಮುಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಬೇಕು ಅನ್ನೋ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಹಾಗೇನೆ ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಇದೇ ಪ್ರಕರಣವನ್ನ ಮುಂದಿಟ್ಟು ಸಿಎಂ ಮತ್ತು ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇವೆ. ಹಾಗೇನೆ ಜನರಿಗೂ ಕೂಡ ಒಂದು ಗಟ್ಟಿಯಾದ ಸಂದೇಶವನ್ನ ರಾಜ್ಯ ಸರ್ಕಾರದ ವಿರುದ್ಧ ಕೊಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಕೂಡ ಇದೀಗ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯನ್ನ ರಾಜಕೀಯವಾಗಿ ತಮ್ಮ ಕಡೆಗೆ ಹೇಗೆ ವಾಲಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಮಾಸ್ಟರ್ ಪ್ಲಾನ್ ರೂಪಿತವಾಗ್ತಾ ಇದೆ.